ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಒಂದು ಪಲಾವ್ ರೆಸಿಪಿಯನ್ನು ನೋಡ್ತಾ ಹೋಗೋಣ. ಈ ಒಂದು ಪಲಾವ್ ರೆಸಿಪಿಯನ್ನು ಮಾಡಲಿಕ್ಕೆ ಇಲ್ಲಿ ನಾವು ಮಸಾಲೆಯನ್ನು ರುಬ್ಬಬೇಕು ಅಂತ ಏನಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಳೋ ಅಂಥದ್ದು ಈಸಿಯಾಗಿ ತುಂಬ ಟೇಸ್ಟಿಯಾದಂತಹ ಪಲಾವನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಯಾರೆಲ್ಲ ಹೊಸದಾಗಿ ಅಡುಗೆ ಕಲಿತಿದ್ದೀರಾ, ಹಾಗೆಯೇ ಬ್ಯಾಚುಲರ್ಸ್ ಇದ್ದೀರಾ, ಅವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಏನು ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಪಲಾವನ್ನು ಮಾಡಲಿಕ್ಕೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ಈರುಳ್ಳಿ, ಟೊಮೆಟೊ, ಆಲೂಗೆಡ್ಡೆನ ಸಹ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಬಟಾಣಿ ಇದ್ದರೆ ಅದನ್ನು ರಾತ್ರಿನೇ ನೆನೆಸಿ ತೊಗೊಳ್ಳಿ, ಅಥವಾ ಒಂದು 5 to 6 ಅವರ್ ನೆನೆಸಿನೂ ತೊಗೊಳ್ಬಹುದು, ಅಥವಾ ಹಸಿ ಬಟಾಣಿ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಬಹುದು ನೋಡಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರಾ ನೋಡಿಕೊಂಡು ಎಣ್ಣೆನ ಹಾಕ್ಕೊಳ್ಬೇಕು. ನಾನೊಂದು 4 ಚಮಚ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆಯೇ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ಬೇಕು. ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1-2 ರಿಂದ 3 ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಬಿಸಿ ಆಗಬೇಕು ಚೆನ್ನಾಗಿ ನೋಡಿ. ಎಣ್ಣೆಯಲ್ಲಿ ಈ ರೀತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಮಾಡ್ಕೊಳ್ಳಿ. 1 ಚಮಚದಷ್ಟು ಸೋಂಪನ್ನು ಸೇರಿಸ್ಕೋಬೇಕು. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಬಹಳ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಇದನ್ನು ನಾವು. 1/4 ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು 1 ಚಮಚದಷ್ಟು ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಇದನ್ನು ಈ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ತುಂಬ ಆಯಿಲನ್ನು ಹಾಕಿ ತೋರಿಸ್ತಾ ಇಲ್ಲ, ಪರ್ಫೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈಗ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಯಾವುದೆಲ್ಲ ತರಕಾರಿಗಳನ್ನ ತೊಗೊಂಡಿದ್ದೀರಾ ಅದನ್ನು ನಾವಿಲ್ಲಿ ಸೇರಿಸ್ಕೊಳ್ಬಹುದು. ಆಲೂಗೆಡ್ಡೆ ಹಾಗೆಯೇ ಬಟಾಣಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಉಪ್ಪನ್ನು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಸಿಯಾಗಿ ಮಾಡುವಂತಹ ಒಂದು ಪಲಾವ್ ರೆಸಿಪಿ. ಇಲ್ಲಿ ನಾವು ಮಸಾಲೆಯನ್ನು ರುಬ್ಬಬೇಕು ಅಂತ ಇಲ್ಲ, ಹಾಗೆಯೇ ಮಾಡ್ಕೊಳ್ಳೋ ಅಂಥದ್ದು. ಈಸಿಯಾಗಿ ಕಡಿಮೆ ಸಮಯದಲ್ಲಿ ಸಹ ಮಾಡ್ಕೊಳ್ಬಹುದು. ಈಗ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟೇ ನಾವು ಅಕ್ಕಿಯನ್ನು ಹಾಕ್ಕೊಳ್ಳೋದ್ರಿಂದ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಪಲಾವು. ಹಾಗಾಗಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1.5 ಲೋಟದಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ರೀತಿಯಲ್ಲೇ ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ. ಈ ರೀತಿ ಮಾಡೋದ್ರಿಂದ ಪಲಾವು ತುಂಬ ಉದುರುದ್ರಾಗಿ ಬರುತ್ತೆ, ತಿನ್ನುವಾಗೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ. 1/4 ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆಯೇ ಧನಿಯಾ ಪೌಡ್ರನ್ನ ಸಹ 1 ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಪಲಾವ್ ಪೌಡ್ರ್ ಬೇಕಾದರೆ ಸೇರಿಸ್ಕೊಳ್ಬಹುದು, ಅಥವಾ ಗರಂ ಮಸಾಲನ ಬೇಕಾದರೂ ಸೇರಿಸ್ಕೊಳ್ಬಹುದು. 1/2 ಚಮಚದಿಂದ 1 ಚಮಚದಷ್ಟು ಇದ್ದರೆ ಸೇರಿಸ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಗರಂ ಮಸಾಲನ 1 ಚಮಚ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾವು ನೆಕ್ಸ್ಟ್ ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು ನೋಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹುಡಿ ಹುಡಿಯಾಗಿ ಬರುತ್ತೆ ಪಲಾವು. ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡಬಹುದು ಈ ರೀತಿಯ ಒಂದು ಈಸಿಯಾದ ಪಲಾವ್ ರೆಸಿಪಿಯನ್ನು. ಈಗ ಇಲ್ಲಿ ತೊಗೊಂಡಿರುವಂತಹ 1.5 ಲೋಟದಷ್ಟು ಅಕ್ಕಿಗೆ 3 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ ಅದೇ ಲೋಟದಲ್ಲಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ನಿಂಬೆ ಹುಳಿ ಅಥವಾ ಮೊಸರು ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ರಿಂದ 3 ಚಮಚದ ಅಂದಾಜಿಗೆ ಮೊಸರನ್ನು ಉಪಯೋಗಿಸ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ಇದಕ್ಕೆ ನಿಂಬೆ ಹಣ್ಣಿದ್ರೆ 1/2 ಹೋಳಷ್ಟು ನಿಂಬೆ ರಸವನ್ನು ಸಹ ಸೇರಿಸ್ಕೊಳ್ಬಹುದು. ಹಾಗೆ ಈ ರೀತಿ ಮೊಸರನ್ನು ಹಾಕಿದ ನಂತರ ಇದಕ್ಕೆ ಮತ್ತೆ ಅಗತ್ಯ ಬಿದ್ದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮತ್ತೆ 1 ಟೀ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮುಂಚೆನೂ ಸಹ ಹಾಕ್ಕೊಂಡಿದ್ದೆ, ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ. ಈಗ ಚೆನ್ನಾಗಿ ಇದು ಕುದಿ ಬರ್ತಿದೆ. ಇದನ್ನು ಮತ್ತೆ ಒಂದ್ಸರಿ ತಿರುಗಿಸ್ಬಿಟ್ಟು ನಾವು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನೀವು ನಿಮಗೆ ಯಾವ ರೀತಿಯಾಗಿ ಬೇಕು, ತುಂಬ ಮೆತ್ತಗೆ ಬೇಕು ಅಂದರೆ 2 ವಿಷಲ್ಲು, ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ 1 ವಿಷಲ್ ಹಾಕಿಸ್ಕೊಳ್ಳಿ.
ನೋಡಿ ನಾನಿಲ್ಲಿ ಸ್ವಲ್ಪ ಮೆತ್ತಗೆ ಬೇಕಾಗಿತ್ತು, ಹಾಗಾಗಿ 2 ವಿಷಲನ್ನು ಹಾಕಿಸಿ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಪಲಾವ್ ರೆಡಿಯಾಗಿತ್ತು. ತುಂಬಾ ಪರ್ಫೆಕ್ಟಾಗಿ ಬಂದಿದೆ, ಹಾಗೆ ಎಲ್ಲೂ ಸಹ ಅಂಟ್ಕೊಳ್ತಿಲ್ಲ ಒಂದಕ್ಕೊಂದು. ನೀವು ನೋಡ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿ ಪರ್ಫೆಕ್ಟಾಗಿ ಉದುರುದ್ರಾಗಿ ಪಲಾವು ಚೆನ್ನಾಗಿ ಬಂದಿತ್ತು. ನೀವು ನೋಡ್ತಾ ಇರ್ಬೋದು. ಈ ರೀತಿಯ ಒಂದು ರುಚಿಯಾದಂತಹ ಪಲಾವನ್ನು ಯಾವುದೇ ಮಸಾಲೆಯನ್ನು ರುಬ್ಕೊಳ್ಳದೆ ನಾವು ಪ್ರಿಪೇರ್ ಮಾಡ್ಬೋದು. ಅದು ತುಂಬ ಕಡಿಮೆ ಸಮಯದಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ಬಹುದು. ಖಂಡಿತ ಬ್ಯಾಚುಲರ್ಸು ಮಾಡಬಹುದು, ಹಾಗೆ ಹೊಸದಾಗಿ ಅಡುಗೆ ಮಾಡ್ತಿರೋರು ಸಹ ಮಾಡ್ಬೋದು. ಅಥವಾ ಗಡಿಬಿಡಿಯಲ್ಲಿ ಆಫೀಸ್ಗೆ ಹೊರಡೋ ಅಂಥವ್ರಿದ್ರೆ ಖಂಡಿತವಾಗ್ಲೂ ಮಸಾಲೆ ರುಬ್ಬುವಂತಹ ಕಷ್ಟನೇ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಈ ರೀತಿಯ ಪಲಾವ್ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.